ಎಲ್ಲರಿಗೂ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ವರ್ಲ್ಡ್ ಡೈಜೆಸ್ಟ್ ಡೇ ಮೇ 29ರಂದು ಆಚರಿಸ್ತಾರೆ. ಅದರ ಪ್ರಯುಕ್ತವಾಗಿ ಒಂದು ಆರೋಗ್ಯಕರ ರೆಸಿಪಿನ ಹೇಳ್ಕೊಡ್ತಾ ಇದ್ದೀವಿ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತದೆ. ಯಾವುದೇ ರೀತಿಯ ಅನಾರೋಗ್ಯ ಕೂಡ ಕಾಡಲ್ಲ. ಬೆಳಗ್ಗೆ ಮೊದಲು ಏನು ಸೇವಿಸಬೇಕು ಅಂದರೆ ಎದ್ದಾಗ ನೋಡಿ, ಮೆಂತ್ಯ ಕಾಳಿದು ರಾತ್ರಿ ನೆನೆಸ್ಕೊಂಡಿದೆ. ಕೈಯಲ್ಲಿ ಹಿಂಗೆ ತುಂಡು ಮಾಡಿ ನೋಡಿ, ತುಂಡಾಗುತ್ತೆ. ಮೊಳಕೆ ಬರೆಸ್ಕೊಂಡು ಕೂಡ ಅರ್ಧ ಟೀ ಸ್ಪೂನ್ ಸೇವಿಸ್ಬೋದು. ಅದ್ರ ಜೊತೆಗೆ 2 ಬೆಳ್ಳುಳ್ಳಿ ಹಾಗೂ 1 ಇಂಚಷ್ಟು ಶುಂಠಿ ಜೀರ್ಣಕಾರಕವು ಹೌದು. ಇದು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಜಗ್ದಿ ಸೇವಿಸಬೇಕು. ಈಗ ಅಗಸೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಅಗಸೆ ಬೀಜ, ಇದನ್ನು ಹುರಿದು ಇಕ್ಕೋಬಾರ್ದು. ಪೌಡ್ರು ಕೂಡ ಮೊದಲೇ ಮಾಡಿ ಇಕ್ಕೋಬಾರ್ದು. ಇದು ಹಾಗೂ ಮೊಸರು, ಗಟ್ಟಿ ಮೊಸರು ತೊಗೊಂಡಿದ್ದೀವಿ. 1 ಗ್ಲಾಸ್ ನೀರು. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಅಗಸೆ ಬೀಜನ ಹಾಕ್ಕೊಳ್ಳೋಣ. ಅಗಸೆ ಬೀಜ 2 ಟೇಬಲ್ ಸ್ಪೂನ್ ಇದೆ. ಒಬ್ಬರಿಗೆ 1 ಟೇಬಲ್ ಸ್ಪೂನ್ ಆದರೂ ಸಾಕು. ಆಮೇಲೆ 1 ಟೇಬಲ್ ಸ್ಪೂನ್ ಅಗಸೆ ಎಣ್ಣೆ ಹಾಕೋಬೋದು. ಅದು ಬದಲು ಅದು ಇಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಅಗಸೆ ಬೀಜನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು, ಎಣ್ಣೆ ಇಲ್ಲ ಅಂದವರು. ನೋಡಿ, ನೈಸಾಗಿ ಪುಡಿ ಆಗಿದೆ, ಪೌಡ್ರ್ ಆಗಿದೆ. ಈಗ ಅದಕ್ಕೆ ಮಜ್ಜಿಗೆನ ಹಾಕ್ಕೊಳ್ಳೋಣ. ಈಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ಮೊಸರು ರುಬ್ಬಾಗಿದೆ. ಈಗ 1 ಗ್ಲಾಸು ಅದಕ್ಕೆ ನೀರು ಆ್ಯಡ್ ಮಾಡೋಣ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ಆರೋಗ್ಯವನ್ನು ವೃದ್ಧಿಸುವ ಅಗಸೆ ಮಜ್ಜಿಗೆ. ಈ ಮಾಡಿದ 15 ನಿಮಿಷದಲ್ಲಿ ಇದನ್ನು ಸೇವಿಸಬೇಕು. ಕಿಡ್ನಿ ಪೇಷಂಟ್ಗೂ ಇದು ತುಂಬ ಒಳ್ಳೆಯದು. ನೀರು ಮಾತ್ರ ಆ್ಯಡ್ ಮಾಡಬಾರ್ದು. ಆರೋಗ್ಯವಂತರು ಡೈಲಿ 1 ಟೈಮ್ ತೊಗೋಬೋದು. ಏನು ಪ್ರಾಬ್ಲಮ್ ಇರೋರು 2 ಟೈಮು. ಕ್ಯಾನ್ಸರ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಇದು ಕೀಮೋಥೆರಪಿ ಥರ ವರ್ಕ್ ಮಾಡ್ತೈತೆ. ಕ್ಯಾನ್ಸರ್ ಇರೋರು 3 ಟೈಮ್ ಈ ರೀತಿ ತೊಗೋಬೇಕು. ಕಿಡ್ನಿ ಪೇಷಂಟ್ 2 ಸಲ ತೊಗೋಬೇಕು. ನೀರು ಮಾತ್ರ ಹಾಕಬಾರ್ದು ಅವರು. ಮಾಮೂಲಿಯವರು 1 ಟೈಮು. ನೀವು ಕೂಡ ಈ ರೀತಿ ಮನೇಲಿ ಮಾಡ್ಕೊಂಡು ಪ್ರತಿದಿನ ಸೇವಿಸಿ. ಎಲ್ಲರೂ ಆರೋಗ್ಯವಂತರಾಗಿರಬಹುದು. ಡೈಜೆಷನ್ಸ್ ಕೂಡ ಒಳ್ಳೆಯದು. ಇದರಲ್ಲಿ ಒಮೆಗಾ 3, ಒಮೆಗಾ 6 ಇರುತ್ತೆ ಅಗಸೆ ಬೀಜದಲ್ಲಿ. ಇದು ಸೇವಿಸಿ ನಮ್ಮ ದೇಹದಲ್ಲಿ ಆ್ಯಕ್ಟಿವ್ ಆಗುತ್ತದೆ. ಎಲ್ಲ ಹಾರ್ಮೋನ್ಗಳು ವರ್ಕ್ ಮಾಡುತ್ತೆ. ಸೊ ಈಗ ಹೇಗಿದೆ ಅಂತ ಕುಡಿದೇ ಹೇಳ್ತೀನಿ. ಈಗ ಮೊದಲಿಗೆ ನೋಡಿ, ಮೆಂತ್ಯ ಕಾಳು, 1 ಪೀಸ್ ಬೆಳ್ಳುಳ್ಳಿ, ಸ್ಟಾರ್ಟಿಂಗ್ 1 ಪೀಸ್ ತೊಗೊಳ್ಳಿ, ಆಮೇಲೆ ಸ್ವಲ್ಪ ಹೆಚ್ಚಿಸ್ಕೋಬೋದು. ಈಗ ಅಗಸೆ ಮಜ್ಜಿಗೆ ಕುಡಿತಿದ್ದೀನಿ. ಸೂಪರ್ ಆಗಿದೆ. ಯಾವುದೇ ಆರೋಗ್ಯಕರ ಡ್ರಿಂಕ್ಸ್ಗೆ ಸಕ್ಕರೆ ಆಗಲಿ ಅಥವಾ ಉಪ್ಪಾಗಲಿ ಹಾಕಲ್ಲ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ದೇಹದ ಆರೋಗ್ಯನೂ ಹೆಚ್ಚಿಸ್ತದೆ. ಆಮೇಲೆ ಇದು ಶುಂಠಿ, ಬೆಳ್ಳುಳ್ಳಿ, ಮೆಂತ್ಯಕಾಳು ಫ್ರೀ ಬಯೋಟಿಕ್ಕು. ಮಾತ್ರೆ ಬದಲು ಇದನ್ನೇ ಸೇವಿಸಿದ್ರೆ ನಮ್ಮ ದೇಹದ ಪ್ರತಿಯೊಂದು ಅಂಗಗಳು ಆ್ಯಕ್ಟಿವ್ ಆಗುತ್ತದೆ. ಅವಾಗ ಶುಗರ್ ಆಗಲಿ, BP ಆಗಲಿ ನಮಗೆ ಬರಲ್ಲ. ಆರೋಗ್ಯನೂ ಹೆಚ್ಚಿಸುತ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ವರ್ಲ್ಡ್ ಹೆಲ್ತ್ ಡೈಜೆಸ್ಟ್ ಡೇಗೆ ಈ ರೀತಿ ಪ್ರಾರಂಭ ಮಾಡಿ, ತುಂಬ ಒಳ್ಳೆಯದು. ಪ್ರತಿದಿನ ನಾವು ಈ ಸೇವಿಸೋದ್ರಿಂದ ನಮ್ಮ ದೇಹದ ಆರೋಗ್ಯನೂ ಹೆಚ್ಚುತ್ತದೆ. ನಮ್ಮ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಈ ರೀತಿ ನೀವು ಮನೇಲಿ ಮಾಡಿ ಸೇವಿಸುತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.